ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ಇವತ್ತು ನಾನು ಪೆಪ್ಪರ್ ಚಿಕನ್ ಪೌಡರನ್ನು ಮಾಡ್ತಾ ಇದ್ದೇನೆ, ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂತ. ಮತ್ತು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮತ್ತು ಇನ್ನು ಯಾರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ಪೆಪ್ಪರ್ ಚಿಕನ್ ಪೌಡರ್ ಮಾಡಲಿಕ್ಕೆ ಮೆಜರ್ಮೆಂಟ್ ಕಪ್ಪನ್ನು ತಗೊಂಡಿದ್ದೇನೆ. ಇದು ಅರ್ಧ ಕಪ್, ಮತ್ತು ಇದು 1/3 ಕಪ್, ಮತ್ತು ಇದು 1/4 ಕಪ್. ಹಾಗೆ ಸರಿಯಾದ ಮೆಜರ್ಮೆಂಟಲ್ಲಿ ಈ ಚಿಕನ್ ಪೆಪ್ಪರ್ ಪೌಡರ್ ಮಾಡಿದರೆ ನಿಮಗೆ ಕಹಿ ಬರಲ್ಲ. ಅಂದರೆ ಕೆಲವರು ಹೇಳೋದುಂಟು ಕಹಿ ಆಗುತ್ತೆ ನಾನು ಮಾಡಿದ ಚಿಕನ್ ಪೆಪ್ಪರ್ ಪೌಡರ್ ಅಂತ. ಹಾಗೆ ಸರಿಯಾದ ಮೆಜರ್ಮೆಂಟಲ್ಲಿ ಮಾಡಬೇಕು. ಇಲ್ಲಿ ನಾನು ಅರ್ಧ ಕಪ್ ಪೆಪ್ಪರ್ ಕಾರ್ನ್ಸ್ ಅಂದರೆ ಕಾಳು ಮೆಣಸನ್ನು ತಗೊಂಡಿದ್ದೇನೆ, ಮತ್ತು 1/3 ಕಪ್ಪಲ್ಲಿ ಜೀರಿಗೆಯನ್ನು ತಗೊಂಡಿದ್ದೇನೆ ಅಂದರೆ ಕ್ಯುಮಿನ್ ಸೀಡ್ಸ್, ಮತ್ತು ಇದು ಫೆನೆಲ್ ಸೀಡ್ಸ್ ಅಂದರೆ ಬಡಿ ಶೇಪ್ ಅಂತ ಹೇಳ್ತಾರೆ. ಇದು ನಾನು 1/4 ಕಪ್ಪಲ್ಲಿ ಬಡಿ ಶೇಪನ್ನು ತಗೊಂಡಿದ್ದೇನೆ. ನೋಡಿ, ಇಲ್ಲಿ ನಾನು ಒಂದು ಸಿನ್ನಮನ್ ಸ್ಟಿಕ್, ಒಂದು 3 ಸಣ್ಣ ಸಣ್ಣ ತುಂಡು ಇದೆ. ಸಿನ್ನಮನ್ ಸ್ಟಿಕ್ ಅಂದರೆ ದಾಲ್ಚಿನಿ, ನೋಡಿ ಸಣ್ಣ ತುಂಡು 3 ತುಂಡು ಇದೆ ಇದರಲ್ಲಿ. ಮತ್ತು 3 ಕ್ಲೋವ್ಸ್ ಅಂದರೆ ಲವಂಗ, ನೋಡಿ 3 ಲವಂಗ ಇದೆ. ದಾಲ್ಚಿನಿ ಮತ್ತು ಲವಂಗ ಬಿಟ್ಟು ಮತ್ತು 3 ಕೂಡ ಅಂದರೆ ಪೆಪ್ಪರ್ ಕಾರ್ನ್ಸ್ ಮತ್ತು ಕ್ಯುಮಿನ್ ಸೀಡ್ಸ್ ಮತ್ತು ಫೆನಲ್ ಸೀಡ್ಸನ್ನು ರೋಸ್ಟ್ ಮಾಡಲಿಕ್ಕಿದೆ. ಇಲ್ಲಿ ನಾನು ಒಂದೊಂದಾಗಿ ರೋಸ್ಟ್ ಮಾಡ್ತಾ ಇದ್ದೇನೆ, ಯಾಕೆಂದರೆ ಕ್ವಾಂಟಿಟಿ ತುಂಬ ಜಾಸ್ತಿ ಇದೆ, ಅದಕ್ಕೋಸ್ಕರ. ಇಲ್ಲದ್ರೆ ನೀವು ಸ್ವಲ್ಪ ಸ್ವಲ್ಪ ತಗೊಂಡ್ರೆ ನೀವು ಒಟ್ಟಿಗೆ ರೋಸ್ಟ್ ಮಾಡ್ಬೋದು. ನೋಡಿ ಇಲ್ಲಿ ಅಂದರೆ ಸರಿಯಾಗಿ ಅದು ರೋಸ್ಟ್ ಆಗಲಿ ಅಂತ ಫಸ್ಟ್ ನಾನು ಪೆಪ್ಪರ್ ಕಾರ್ನ್ಸ್ ಅಂದರೆ ಕಾಳು ಮೆಣಸನ್ನು ರೋಸ್ಟ್ ಮಾಡ್ತಾ ಇದ್ದೇನೆ. ಮತ್ತು ಈ ಕಾಳು ಮೆಣಸು ರೋಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಮತ್ತು ಲೋ ಫ್ಲೇಮಲ್ಲಿ ಇದನ್ನು ರೋಸ್ಟ್ ಮಾಡಬೇಕು. ಮತ್ತು ಇದನ್ನು ಜಾಸ್ತಿ ಉರಿದರೆ ಹೈ ಫ್ಲೇಮಲ್ಲಿ ಇಟ್ಟು, ಮತ್ತು ಅದು ನಿಮಗೆ ಕಹಿ ಅಂದರೆ ಪೌಡರ್ ಮಾಡುವಾಗ ಅದು ಕಹಿ ಟೇಸ್ಟ್ ಕೊಡುತ್ತೆ ಅಂದರೆ ನಿಮ್ಮ ಪೆಪ್ಪರ್ ಚಿಕನಿಗೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಟು ಸರಿಯಾಗಿ ಇದನ್ನು ಉರಿಬೇಕು. ಮತ್ತು ನಿಮಗೆ ಗೊತ್ತೇ ಇದೆ, ಈ ರೆಡ್ ಚಿಲ್ಲಿಗಿಂತ ಈ ಕಾಳು ಮೆಣಸು ತುಂಬ ಒಳ್ಳೆಯದು ಹೆಲ್ತಿಗೆ. ಸ್ಪೆಷಲಿ ಇದು ಡೈಜೆಷನ್ ಪ್ರಾಬ್ಲಮ್ ಇದ್ದವರಿಗೆ, ಅಷ್ಟಲ್ಲದೆ ಈ ಕೆಮ್ಮು ಮತ್ತು ಕಫ ಎಲ್ಲ ಇರುತ್ತಲ್ಲ, ಕೋಲ್ಡ್ ಎಲ್ಲ ಇದ್ದರೆ ಬೇಗನೆ ವಾಸಿ ಆಗುತ್ತೆ. ಈಗ ನಾನು ಇಲ್ಲಿ ಜೀರಿಗೆಯನ್ನು ರೋಸ್ಟ್ ಮಾಡ್ತಾ ಇದ್ದೇನೆ. ಇದು ಕೂಡ ಲೋ ಫ್ಲೇಮಲ್ಲಿ ಇಟ್ಟು ರೋಸ್ಟ್ ಮಾಡಬೇಕು, ಇಲ್ಲದ್ರೆ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಕಪ್ಪು ಆಗಿ ಮತ್ತು ನಿಮಗೆ ಪೆಪ್ಪರ್ ಚಿಕನ್ ಮಾಡುವಾಗ ಕಹಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಉರಿಬೇಕು. ಮತ್ತು ಜೀರಿಗೆ ಹೆಲ್ತಿಗೆ ಅಂತೂ ತುಂಬ ಒಳ್ಳೆಯದು. ಬಾಡಿ ಹೀಟೆಲ್ಲ ಇದ್ದರೆ ಜೀರಿಗೆ ನೀರು ಕುಡಿಬೇಕು. ಕೆಲವೊಮ್ಮೆ ನೀರನ್ನು ಬಾಯ್ಲ್ ಮಾಡಿ ಅದಕ್ಕೆ ಜೀರಿಗೆ ಹಾಕಿ ಆ ನೀರನ್ನು ಕುಡಿದರೆ ತುಂಬ ಒಳ್ಳೆಯದು. ಮತ್ತು ಕೆಲವರಿಗೆ ಯೂರಿನ್ ಇನ್ಫೆಕ್ಷನ್ ಎಲ್ಲ ಇದ್ದರೆ ಬೆಸ್ಟ್ ಈ ಜೀರಿಗೆಯ ನೀರು. ಮತ್ತು ರೋಸ್ಟ್ ಮಾಡುವಾಗ ಘಮ ಅಂತ ಪರಿಮಳ ಬರ್ತಾ ಉಂಟು ಈ ಜೀರಿಗೆಗೆ ಡೈರೆಕ್ಟ್ ಕೂಡ ತಿಂತಾರೆ, ಒಳ್ಳೆಯದಂತ ಹೇಳ್ತಾರೆ ಹೆಲ್ತಿಗೆ. ಅಂದರೆ ಅದು ದೇಹಕ್ಕೆಲ್ಲ ತಂಪಾಗಿರಿಸುತ್ತೆ. ಮತ್ತು ನೋಡಿ, ಇದನ್ನು ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಇದನ್ನು ಒಂದು ಬೌಲಿಗೆ. ಈಗ ಫೆನೆಲ್ ಸೀಡ್ಸ್ ಅಂದರೆ ಬಡಿ ಶೇಪನ್ನು ಹಾಕ್ತಾ ಇದ್ದೇನೆ. ಇದು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಟು ಜೀರಿಗೆ ಮತ್ತು ಇದು ಬಡಿ ಶೇಪು ಜಾಸ್ತಿ ಟೈಮ್ ತಗೊಳ್ಳಲ್ಲ ರೋಸ್ಟ್ ಆಗಲಿಕ್ಕೆ, ಬೇಗನೆ ರೋಸ್ಟ್ ಆಗುತ್ತೆ. ಪೆಪ್ಪರ್ ಕಾರ್ನ್ಸ್ ಮಾತ್ರ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ರೋಸ್ಟ್ ಆಗಲಿಕ್ಕೆ. ಮತ್ತು ಈ ಬಡಿ ಶೇಪಲ್ಲಿ ಹೈ ನ್ಯೂಟ್ರಿಷನ್ ಇದೆ, ಸ್ಪೆಷಲಿ ಇದು ಐಸೈಟಿಗೆ ಅಂತೂ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲದೆ ನಾವು ಊಟ ಆದಮೇಲೆ ಸ್ವಲ್ಪ ಬಡಿ ಶೇಪ್ ತಿನ್ನೋದುಂಟು, ಅಂದರೆ ಒಳ್ಳೆಯದಾಗುತ್ತೆ. ಮತ್ತು ನಮ್ಮ ಮೌತ್ ಕೂಡ ಸ್ಮೆಲ್ ಕೂಡ ಒಳ್ಳೆ ಬರುತ್ತೆ ಅಂತ. ಅಷ್ಟೇ ಅಲ್ಲದೆ ನಮಗೆ ನಾವು ತಿಂದ ಊಟ ಉಂಟಲ್ಲ ಅದು ಒಳ್ಳೆ ಡೈಜೆಸ್ಟ್ ಆಗುತ್ತೆ ಅಂತ ನಾವು ಬಡಿ ಶೇಪ್ ತಿಂತೀವಿ. ನೋಡಿ, ಈಗ ಒಳ್ಳೆ ರೋಸ್ಟ್ ಆಯಿತು ಇದು. ಲೋ ಫ್ಲೇಮಲ್ಲಿ ಇಟ್ಟು ರೋಸ್ಟ್ ಮಾಡುವಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನೋಡಿ, ಇವೆಲ್ಲವನ್ನು ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಮತ್ತು ಇದನ್ನು ಈಗ ಬಿಸಿ ಬಿಸಿ ಇರುವಾಗ ಪೌಡರ್ ಮಾಡೋದಕ್ಕಿಂತ ಸ್ವಲ್ಪ ತಣ್ಣಗಾದ ಮೇಲೆ ಪೌಡರ್ ಮಾಡಿದರೆ ಆಯಿತು. ಇದಕ್ಕೆ ನಾನು ದಾಲ್ಚಿನಿ ಮತ್ತು ಲವಂಗವನ್ನು ಹಾಕಿದ್ದೀನಿ, ಅಂದರೆ ಅದು ಬಿಸಿ ಇರುವಾಗಲೇ ಸ್ವಲ್ಪ ಅದರ ಜೊತೆಗೆ ಅದು ಸ್ವಲ್ಪ ರೋಸ್ಟ್ ಆಗಲಿ ಅಂತ. ನೋಡಿ, ಮತ್ತು ಸ್ವಲ್ಪ ಕೂಲ್ ಆದಮೇಲೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದನ್ನು ಪೌಡರ್ ಮಾಡಬೇಕು. ಈಗ ಇದನ್ನು ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿ ತರ್ತೀನಿ. ಮತ್ತು ಈ ಪೌಡರನ್ನು ತುಂಬ ತಿಂಗಳವರೆಗೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟು
ನೀವು ಯಾವಾಗ ಬೇಕು ಪೆಪ್ಪರ್ ಚಿಕನ್ ಮಾಡುವಾಗ ಯೂಸ್ ಮಾಡ್ಬೋದು. ಬಟ್ ನೀವು ಪೌಡರ್ ಮಾಡುವಾಗ ಸ್ವಲ್ಪ ಕೂಲ್ ಆದರೆ, ಅಂದರೆ ಬಿಸಿ ಇರುತ್ತೆ ರೋಸ್ಟ್ ಮಾಡುವಾಗ, ತಣ್ಣಗಾದ್ಮೇಲೆ ಪೌಡರ್ ಮಾಡಿದರೆ ಒಳ್ಳೆಯದು. ನೋಡಿ ಎಷ್ಟು ನುಣ್ಣಗೆ ಪೌಡರ್ ಆಗಿದೆ ಇದು. ಇದರಲ್ಲಿ ನೀವು 1 ಕಿಲೋ ಚಿಕನ್ ಮಾಡುವಾಗ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದರೆ ಸೂಪರಾದ ಪೆಪ್ಪರ್ ಚಿಕನ್ ರೆಡಿ ಆಗುತ್ತೆ. ತುಂಬ ಈಸಿ. ಒಮ್ಮೆ ಮಾಡಿ ಇಟ್ಟರೆ ನಿಮಗೆ ಎಷ್ಟೋ ತಿಂಗಳುಗಳ ಕಾಲ ಇಟ್ಟು ನೀವು ಇದನ್ನು ಸ್ವಲ್ಪ ಸ್ವಲ್ಪ ಆಗಿ ಯೂಸ್ ಮಾಡ್ಬೋದು. ನೋಡಿ ಯಾವ ರೀತಿ ಬಂದಿದೆ ಅಂತ ಪೆಪ್ಪರ್ ಚಿಕನ್ ಪೌಡರ್. ನೀವು ಕೂಡ ಈ ರೀತಿ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನನಗಂತೂ ಇನ್ನೂ 6 ಮಂತ್ ಟೆನ್ಷನ್ ಇಲ್ಲ. ಹಾಗೆ ನೋಡಿ ಇದು 6 ಮಂತ್ ಬರುತ್ತೆ ನನಗೆ ಈ ಪೌಡರ್. ಬಟ್ ಫ್ರಿಜ್ಜಲ್ಲಿ ಇಡಬೇಕು, ಫ್ರೀಝರಲ್ಲಿ ಅಲ್ಲ, ಫ್ರಿಜ್ಜಲ್ಲಿ. ಹಾಗೆ ಏನಾಗೋದಿಲ್ಲ. ಹಾಗೆ ಹೊರಗಡೆ ಕೂಡ ಇಡ್ಬೋದು, ಏನೂ ಆಗಲ್ಲ ಇದು. ನೋಡಿ ಅಷ್ಟು ದಿನ ಕೂಡ ನಿಮಗೆ ಬೇಗನೆ ಖಾಲಿ ಮಾಡ್ತೀರಾ, ಅಂದರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ಪೌಡರ್. ನೀವು ಯೂಸ್ ಮಾಡಿ ಪೆಪ್ಪರ್ ಚಿಕನ್ ಮಾಡಿದರೆ ತುಂಬ ಟೇಸ್ಟಿ. ನೋಡಿ ನಾನು ಈ ಏರ್ ಟೈಟ್ನರ್ ಕಂಟೈನರಲ್ಲಿ ಹಾಕಿ, ಗ್ಲಾಸ್ ಇದ್ದು ಇದು, ಕೆಲವು ದಿನ ತಿಂಗಳುಗಳ ಕಾಲ ಇಟ್ಟು ಸ್ವಲ್ಪ ಸ್ವಲ್ಪ ಆಗಿ ಬೇಕಾಗುವಾಗ ಯೂಸ್ ಮಾಡ್ತೇನೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಮತ್ತು ಕೆಲವರು ಹೇಳೋದುಂಟು ನನ್ನದು ಪೆಪ್ಪರ್ ಚಿಕನ್ ಪೌಡರ್ ಸರಿಯಾಗಿ ಬರಲ್ಲ ಅಂತ. ನೋಡಿ ಇದೇ ಮೆಜರ್ಮೆಂಟಲ್ಲಿ ಮಾಡಿದರೆ ಮತ್ತು ಲೋ ಫ್ಲೇಮಲ್ಲಿ ಉರಿದರೆ ಕೈ ಆಗಲ್ಲ, ಸೂಪರಾದ ಪೌಡರ್ ರೆಡಿ ಆಗುತ್ತೆ. ನೋಡಿ ಮತ್ತು ಬಿಸಿ ಬಿಸಿ ಇರುವಾಗಲೇ ಬಾಕ್ಸಲ್ಲಿ ಇಡಬೇಡಿ, ಸ್ವಲ್ಪ ತಣ್ಣಗಾಗಬೇಕು ಈ ಪೌಡರ್. ತಣ್ಣಗಾದಮೇಲೆ ನೋಡಿ ಈ ರೀತಿ ಬಾಕ್ಸಲ್ಲಿ ಹಾಕಿ, ಗ್ಲಾಸಿದ್ದು ಕಂಟೈನರಲ್ಲಿ ಹಾಕಿ ನೀವು ಇಟ್ಟರೆ ನಿಮಗೆ ತುಂಬ ದಿನ ಬರುತ್ತೆ. ನಿಮಗೆ ನನ್ನ ಈ ಪೆಪ್ಪರ್ ಚಿಕನ್ ಪೌಡರ್ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.